ನಮಸ್ಕಾರ ಎಲ್ಲರಿಗೂ. ಇವತ್ತು ರೀ ನಾವು ನಿಮ್ಗೆ ಇನ್ಸ್ಟಂಟ್ ದೋಸೆಗಳನ್ನ ತೋರಿಸ್ಕೊಳಕತ್ತೀವಿ ರೀ. ಒಂದಲ್ರಿ 8 ರೀತಿಯ ವಿಧವಾದಂತಹ ಈ ಒಂದು ದಿಢೀರ್ ದೋಸೆಗಳು ನಿಮ್ಮ ನಾಷ್ಟಾ ಆಪ್ಷನನ್ನು ಭಾಳ ಭಾಳ ಸುಲಭ ಮಾಡಿಕೊಡ್ತಾವೆ ರೀ. ಹಂಗೆ ನೀವು ದಿನಕ್ಕೊಂದು ದೋಸೆಯನ್ನು ಮಾಡಿದರೂ ಸಹ ವಾರದಾಗಿನ ಇನ್ನೂ ಒಂದು ಎಕ್ಸ್ಟ್ರಾ ದೋಸೆ ಉಳಿತೈತೆ ರೀ. ನೋಡಿರಿ, ಹೆಂಗೆ ಬೇಕೋ ಹಂಗೆ ನೀವು ಇದ್ರೊಳಗೆ ಚೇಂಜಸ್ ಮಾಡ್ಕೊಳ್ಬೋದು. ಮತ್ತು ಎಲ್ಲವೂ ಅಷ್ಟೇ ಈಸಿಯಾಗಿರುವಂಥ ದೋಸೆಗಳನ್ನ ನಾವು ತೋರಿಸ್ಕೊಡ್ತೀವಿ. ಹಾಗಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸವಿರಿಸಿ ಸೊಬ್ಬುಗಳನ್ನ ಸಬ್ಸ್ಕ್ರೈಬ್ ಮಾಡಿ ಬಾಜು ಗಂಟೆ ಮೇಲೆ ಬಾರಿಸಿಬಿಡ್ರಿ. ಇದರಿಂದ ದೋಸೆ ಚಲೋ ಬರ್ತಾವೆ. ಈಗ ನೋಡಿ, ಮಸ್ತಾಗಿ ಒಳ್ಳೆ ರೀತಿಯ ಮತ್ತು ಬಹಳ ಸಿಂಪಲ್ ಆಗಿರುವಂತಹ ದೋಸೆಯನ್ನು ಯಾವ ರೀತಿ ಮಾಡೋದು ಅಂತೇಳಿ ನೋಡೋದಾದ್ರೆ, ಒಂದು ಮಿಕ್ಸರ್ ಜಾರ್ದಾಗ ರೀ ನಾವು ಒಂದು ಗ್ಲಾಸ್ ಅಷ್ಟು ಈ ರೀತಿ ಸಣ್ಣ ರವಾವನ್ನು ತೊಗೊಂಡಿದ್ದೇವೆ ರೀ. ಇದ್ರಿ ಪೂರ್ತಿ ಸಣ್ಣ ರವೆ ಇರ್ತೈತಿ. ಅದಕ್ಕೆ ಒಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ, ಹಂಗೆ ಅರ್ಧ ಕಪ್ ಸಮೀಪ ಮೊಸರನ್ನು ನೀವು ಹಾಕಿರಿ. ಅದಾದ ನಂತರ ಇದಕ್ಕೆ ಮೊಸರದಾಗ ಏನಿರ್ತೈತಿಲ್ಲ ಆ ಒಂದು ವಾಟೆದಾಗ ನೀರು ಹಾಕಿ ಇಲ್ಲಿನ ತೊಗೊಂಬಂದು ಸೇರಿಸಿ ಅದನ್ನು ರವೆ, ಆ ಒಂದು ಮೊಸರು, ಅಕ್ಕಿ ಹಿಟ್ಟು ಪೂರ್ತಿ ಕೂಡ್ಕೊಳ್ಳುವಂಗೆ ನೀವು ಮಿಕ್ಸರ್ ಜಾರ್ದಾಗನ ಮಿಕ್ಸ್ ಮಾಡಿ. ಅದಾದ ನಂತರ ಇನ್ನೊಂದು ಸ್ವಲ್ಪ ನೀರನ್ನು ನೀವು ಅದಕ್ಕೆ ಸೇರಿಸಿ, ಈಗ ನೀವೇನು ಮಾಡಬೇಕಪ್ಪ ಅಂತಂದ್ರೆ ಇದನ್ನು ತೊಗೊಂಡು ಹೋಗಿ ಗರ್ರ ಅನ್ಸ್ಕೊಂಡು ಬಂದ್ರಿ ಅಂತಂದರೆ ಪೂರ್ತಿ ಸಣ್ಣಾಗಿ ಹೋಗಿರಬೇಕು. ಆಮೇಲೆ ಏಕದಮ್ ಪದ್ಧತಿಯಾಗಿರುವಂತಹ ಬ್ಯಾಟ್ರ್ ತಯಾರಾಗಿರ್ಬೇಕು ರೀ. ಈ ರೀತಿಯಾಗಿ ನೀವು ಅದನ್ನು ಮಾಡ್ಕೊಂಡು ಬರ್ರಿ. ಮುಂದಕ್ಕೆ ಇದ್ರೊಳಗನ ಸ್ವಲ್ಪ ನೋಡಿಕೊಂಡು ಸಕ್ಕರೆ ಹಾಕಿರಿ. ಇದರಿಂದ ದೋಸೆ ಕಲರ್ ಭಾಳ ಚಲೋ ಬರ್ತಾವೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೀವು ನೋಡ್ಕೊಂಡು ಹಾಕಿರಿ. ಅದಾದ ನಂತರ ಏನು ಮಾಡಿರಿ, ಇದನ್ನು ಮತ್ತೊಮ್ಮೆ ಹೋಗಿ ಮಿಕ್ಸ್ ಮಾಡ್ಕೊಂಡು ಬರ್ರಿ. ತಿದ್ರಿ ಇಷ್ಟಂತರೂ ನೀವು ಮಾಡ್ತೀರಿ. ಬ್ಯಾಟ್ರ್ ಅಂತರೂ ಏಕದಮ್ ಸಿಂಪಲ್ಲಾಗಿ ತಯಾರಾಗ್ತೈತಿ. ಇಷ್ಟ ನೀವು ಮಾಡಿ ಅದನ್ನು ಒಂದು ಯಾವುದೇ ಬೌಲ್ದಾಗೋ ಅಥವಾ ಯಾವ್ದ್ರಾಗ ಒಂದು ಪಾತ್ರದಾಗೋ ಟ್ರಾನ್ಸ್ಫರ್ ಮಾಡ್ಕೊರಿ. ತಿದ್ರಿ ಈಗ ಅದನ್ನು ಚಲೋ ತಂಗಿ ನೋಡ್ಕೊರಿ. ಈ ರೀತಿಯಾಗಿರುವಂತಹ ಒಂದು ಕನ್ಸಿಸ್ಟೆನ್ಸಿ ಈ ಒಂದು ಬ್ಯಾಟ್ರಿಗೆ ಅಥವಾ ಹಿಟ್ಟಿಗೆ ಬರಬೇಕು. ಇಷ್ಟಂತರೂ ನೀವು ಮಾಡ್ತೀರಿ. ಇನ್ನು ಮುಂದಕ್ಕೆ ತವೆ ಮೇಲೆ ಒಂದು ಸ್ವಲ್ಪ ನೀರು ಗೊಜ್ಜಿ ಅದನ್ನು ಸ್ವಲ್ಪ ಒರೆಸಿ ತೆಗೀರಿ. ಇಷ್ಟ ಮಾಡೋದು ಮತ್ತೇನಿಲ್ಲ ರೀ. ತಿದ್ರಿ ಆಮೇಲೆ ಈ ರೀತಿಯಾಗಿ ನೀವು ದೋಸೆಯನ್ನು ಹಾಕಿದ್ರಿ. ಎಣ್ಣೆಗಿನ್ನೆ ಏನೂ ಹಚ್ಚಲಿಲ್ಲ, ಬರೋಬ್ಬರಿಯಾಗಿ ಬರೀ ಡೈರೆಕ್ಟ್ ದೋಸೆಯನ್ನು ಹಾಕಿದ್ರು ಸಹ ಅಟ್ಟ ಭಾಳ ಭಾರಿಯಾಗಿ ಬರ್ತೈತೆ ರೀ. ಆಮೇಲೆ ನೀವು ಮೇಲೆ ಬೇಕಂದ್ರೆ ಎಣ್ಣೆ ಅಥವಾ ತುಪ್ಪ ಹಾಕಿ ಈ ಒಂದು ದೋಸೆಯನ್ನು ಬೇಯಿಸ್ಕೋಬೋದು ರೀ. ಆಮೇಲೆ ಈ ತವ ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೈತಿ, ತಾವು ನೋಡ್ಕೊಳ್ಬೋದು ಬೇಕಂದ್ರೆ. ಇಲ್ಲ ಅಂತಂದ್ರೆ ಬಿಡ್ರಿ. ನೋಡಿ, ಈ ರೀತಿಯಾಗಿ ಮಸ್ತಾಗಿ ದೋಸೆಯನ್ನು ಹಾಕಿ ಆರಾಮಾಗಿ ಸ್ವಲ್ಪ ಹೊತ್ತು ಬಿಟ್ಟು ನೀವು ತೆಗೆದ್ರಿ ಅಂತಂದ್ರೆ ಈ ರೀತಿ ಲೈನ್ ಆಗಿ ರವೆ ದೋಸೆ ಪರ್ಫೆಕ್ಟಾಗಿ ದಿಢೀರಾಗಿ ಬರುವಂತಹ ದೋಸೆ ಸಿಂಪಲ್ಲಾಗಿ ನೀವು ಮಾಡ್ಕೊಳ್ಬೋದು ರೀ. ಇದ್ರ ಜೊತೆ ಆಲೂಗಡ್ಡೆ ಪಲ್ಯ ನೀವು 100% ಮಸ್ತಾಗಿ ಮಾಡ್ಕೋತೀರಿ. ನಮ್ಮ ಚಾನಲ್ ಈಗಾಗಲೇ ನಾವು ಭಾಳ ರೀತಿ ಹೆಂಗೆ ಮಾಡೋದು ಅಂತ ತೋರಿಸ್ತೀವಿ. ನೋಡಿ, ಈ ಒಂದು ತವೆ ಮೇಲೆ ದೋಸೆನ ಹಾಕಿದ ನಂತರ ಸ್ವಲ್ಪ ಈ ರೀತಿಯಾಗಿ ಲೈನ್ ಕುಂದ್ರು ಹಂಗನ ನೀವು ತೀಡಬೇಕು. ಅದಾದ ನಂತರ ಇದನ್ನು ಏನು ಮಾಡಿರಿ, ಮೀಡಿಯಮ್ ಫ್ಲೇಮಿಗೆ ತೊಗೊಂಬಂದು ಸ್ವಲ್ಪ ಹೊತ್ತು ಬಾಳತನ ಬೇಯಿಸ್ರಿ. ಎಣ್ಣೆಯನ್ನು ಮೇಲೆ ಅಟ್ಟಬೇಕು ಅಷ್ಟು ಹಾಕಿ ಚೆನ್ನಾಗಿ ಬೇಯಿಸಿ ಆಮೇಲೆ ತೆಗೆದ್ರಿ ಅಂತಂದ್ರೆ ಈ ರೀತಿಯಾಗಿ ಎಲ್ಲ ದೋಸೆಗಳೂ ಲೈನ್ ಆಗಿನ ಮತ್ತು ಶೈನಿಯಾಗಿ ಚೆಂದಾಗಿ ಕಾಣ್ತಾವೆ ನೋಡೋಕೆ. ಮತ್ತು ಅಷ್ಟೇ ಗರಿಗರಿಯಾಗಿರುವಂತಹ ಮತ್ತು ಒಳಗಡೆ ಸಾಫ್ಟ್ ಆಗಿರುವಂತಹ ದೋಸೆಗಳು ಅತಿ ಸುಲಭವಾಗಿ ತಯಾರಾಗಿ ಬರ್ತಾವೆ ರೀ. ತಿತ್ರಿ ಹಾಗಾದ್ರೆ ಮೊದಲನೇ ರೀತಿಯ ದೋಸೆಯನ್ನು ನೀವು ತಪ್ಪಲಾರ್ದ ಟ್ರೈ ಮಾಡ್ತೀರಿ ಅಂತೇಳಿ ಅನ್ಕೊತೀವಿ. ಇನ್ನು ಮತ್ತೊಂದು ಹೆಲ್ದಿಯಾಗಿರುವಂತಹ ಮತ್ತು ಸುಲಭವಾಗಿ ಮಾಡುವಂತಹ ದೋಸೆಯನ್ನು ನಾವು ತೋರಿಸ್ತೀವಿ ಬರ್ರಿ. ಈಗ ಇದು ಅಷ್ಟೇ ಮಸ್ತಾಗಿರುವಂತಹ ದೋಸೆ ಐತಿ, ಭಾಳ ಈಸಿ ಐತಿ. ಏನಿಲ್ಲ ರೀ, ಒಂದು 3/4 ಕಪ್ಪಷ್ಟು ರೇಷನ್ ಅಕ್ಕಿಯನ್ನು ತೊಗೊಂಡು ಅದಕ್ಕೆ 3/4 ಕಪ್ಪಷ್ಟು ಹೆಸರು ಬೇಳೆಯನ್ನು ನಾವು ತೊಗೊಳ್ಬೇಕಾಗತ್ತೆ ರೀ. ತಿದ್ರೆ ಇಷ್ಟನ್ನು ತೊಗೊಂಡು ಏನು ಮಾಡಿರಿ, ಇಲ್ಲಿ ನೀವು ಬರೋಬ್ಬರಿಯಾಗಿ ಅವು 2 ಅಕ್ಕಿ ಮತ್ತು ಹೆಸರು ಬೇಳೆಯನ್ನು ತೊಳಿರಿ. ತಿದ್ರಿ ನಾರ್ಮಲಾಗಿ ಉದ್ದಿನ ಬೇಳೆಯಿಂದ ಹಾಕಿ ನೀವು ನೋಡಿರ್ತೀರಿ. ಇಲ್ಲಿ ಹೆಸರು ಬೇಳೆಯಿಂದ ಹೆಲ್ದಿಯಾಗಿರುವಂತಹ ಒಂದು ವರ್ಷನನ್ನು ನಾವು ನಿಮ್ಗೆ ತೋರ್ಸಾಕತ್ತೀವಿ ರೀ. ಇಷ್ಟು ನೀರು ಹಾಕಿ ಸ್ವಲ್ಪ ಹೊತ್ತು ನೀವು ನೆನೆಸ್ರಿ. ಭಾಳತನ ಏನು ಬೇಕಾಗಿಲ್ಲ, ಸ್ವಲ್ಪ ಹೊತ್ತು ನೆನೆಸ್ರಿ ಅಷ್ಟೇ. ಇಷ್ಟಾದ ನಂತರ ಏನು ಮಾಡಿರಿ, ನೀವು ಬೇಕಂದ್ರೆ ಭಾಳತನ ನೆನೆಸ್ತಂತ ನೆನೆಸ್ರಿ, ಬ್ಯಾಡ್ ಅನ್ನಂಗಿಲ್ಲ. ಅದಾದ ನಂತರ ಏನು ಮಾಡಿರಿ, ಇದನ್ನೆಲ್ಲ ಅಂದರೆ ನೆನೆದಿರುವಂತಹ ಹೆಸರು ಬೇಳೆ ಮತ್ತು ಅಕ್ಕಿಯನ್ನು ಒಂದು ಮಿಕ್ಸರ್ ಜಾರ್ದಾಗ ಹಾಕಿ ಈಗ ಅದನ್ನು ರುಬ್ಬಣು ರೀ. ಬರೋಬ್ಬರಿಯಾಗಿ ರುಬ್ಬಣು, ನಡವರ್ಕೆ ಎಟ್ಟಬೇಕು ನೋಡಿಕೊಂಡು ಅಷ್ಟು ನೀರನ್ನು ಹಾಕಿ ಹಿಟ್ಟನ್ನು ದೋಸೆಗೆ ಅನುಗುಣವಾಗಿ ನಾವು ಈ ಒಂದು ಬ್ಯಾಟ್ರನ್ನ ತಯಾರು ಮಾಡ್ಕೊಳ್ಬೇಕು ರೀ. ತಿದ್ರಿ ಇಷ್ಟು ಮಾಡ್ಕೊಂಡು ಒಂದು ಪಾತ್ರದಾಗ ಅದನ್ನು ಟ್ರಾನ್ಸ್ಫರ್ ಮಾಡಿರಿ. ಅದಕ್ಕೆ ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಎರಡನ್ನೂ ಹಾಕಿರಿ. ಅದಾದ ನಂತರ ಸ್ವಲ್ಪ ಚಿಟಿಕೆಯಷ್ಟು ಸೋಡಾ ಸಹ ನೀವು ಅಡುಗೆ ಸೋಡಾನ ಹಾಕಿ ಇದನ್ನು ಮಿಕ್ಸ್ ಕೊಡಿರಿ. ಚಲೋ ಹೊತ್ನಾಗ ಹಿಟ್ಟನ್ನು ಬರೋಬ್ಬರಿಯಾಗಿ ಮಿಕ್ಸ್ ಕೊಟ್ರಿ ಅಂತಂದ್ರೆ ನಿಮಗೆ ಇದು ದೋಸೆ ಹಾಕೋಕೆ ಈಸಿ ಆಗ್ತೈತಿ. ಕನ್ಸಿಸ್ಟೆನ್ಸಿ ನೋಡ್ಬೋದು ನೀವು ಮೊದಲಿನಕ್ಕಿಂತ ಸ್ವಲ್ಪ ತಿಳಿಯುತ್ತೆ. ಈಗ ತವೆಯನ್ನು ಕಾಯಕ್ಕಿಡ್ರಿ, ನೀರನ್ನು ಹೊಡೀರಿ. ಅದಾದ ನಂತರ ಒರೆಸಿದ ನಂತರ ದೋಸೆಯನ್ನು ಹಾಕಕ್ಕೆ ಶುರು ಮಾಡಿ. ತಿತ್ರಿ ತವೆಗೆ ಇಲ್ಲಿ ಸಹ ನಾವು ಎಣ್ಣೆನ ಹಚ್ಚಿಲ್ಲ. ಮ್ಯಾಲೆ ಬೇಕಂದ್ರೆ ತುಪ್ಪನ ಹಾಕಿರಿ. ಅದನ್ನ ಎಲ್ಲ ಕಡೆ ಸವರಿದಾದ ನಂತರ ಇದನ್ನು ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮ್ದಾಗ ಇಟ್ಟು ಬೇಯಿಸ್ರಿ. ಬಾಳತನ ಆರಾಮಾಗಿ ಎದ್ದು ಬರ್ತೈತಿ ಮತ್ತು ಅಷ್ಟೇ ಚಲೋ ಹೊತ್ನಂಗಿರುವಂತಹ ದೋಸೆ ತಯಾರಾಗಿ ಬರ್ತೈತಿ ರೀ. ಈಸಿಯಾಗಿರುವಂತಹ ಹೆಲ್ದಿಯಾಗಿರುವಂತಹ ಈ ದೋಸೆ ನಿಮ್ಗೆ ಹೆಲ್ಪ್ಫುಲ್ ಆಗ್ತೈತಿ ಅನ್ನೋದು ನಮ್ಮ ಆಶಯ ರೀ. ನೋಡಿ, ಈ ರೀತಿಯಾಗಿ ಮಾಡಿ ಬಿಸಿ ತೆಗೆದ್ರಿ ಅಂತಂದ್ರೆ ಭಾಳ ಭಾರಿ ಹೈ ಪ್ರೋಟೀನ್ ಆಗಿರುವಂಥ, ಯಾಕಂತಂದ್ರೆ ಹೆಸರು ಬೇಳೆ ಐತಿಲ್ರಿ. ಅದಕ್ಕೆ ಇಂಥ ದೋಸೆಗಳನ್ನ ನಿಮ್ಮ ಡಯಟ್ ಒಳಗೆ ನೀವು ಆ್ಯಡ್ ಮಾಡ್ತು ಬರ್ರಿ.
ತಿದ್ರೆ ನಿಮಗೆ ಜೀರೋ ಆಯಿಲ್ ಬೇಕಂದ್ರೆ ಪೂರ್ತಿ ಏನು ಎಣ್ಣೆ ಹಾಕ್ಲಾರ್ದ ಹಂಗೆ ದೋಸೆ ಮಾಡ್ತಾ ಅಂದ್ರೂ ನಡೀತೈತೆ ರೀ, ಅದು ಸಹ ಎದ್ದು ಬರ್ತೈತೆ ರೀ ಈ ಒಂದು ಹಿಟ್ಟಿನಿಂದ. ಹಂಗೆ ಸಹ ತಾವು ಮಾಡ್ಕೊಳ್ಬೋದು ರೀ. ಇಲ್ಲ ಎಣ್ಣೆ ಅಥವಾ ತುಪ್ಪ ಹಚ್ಚಿ ಬೇಯಿಸ್ತಂತಂದ್ರೆ ಸ್ವಲ್ಪ ನೀವು ಹಿಂಗೆ ಸರಿಸಾಡಿ ಚಂದಂಗೆ ಬೇಯಿಸ್ರಿ, ಲೈನಾಗಿ ಚಂದಂಗಿನ ಎದ್ದು ಪೇಪರ್ ದೋಸೆಗತ್ಲೆ ಈ ಒಂದು ದೋಸೆ ಸಹ ಬರ್ತೈತೆ ರೀ. ಹಾಗಾದ್ರೆ ಈ 2ನೇ ದೋಸೆಯನ್ನು ತಾವು ನೋಡಿದಿರಿ. 3ನೇ ದೋಸೆ ಕಡೆ ಹೊಂಟಿವಿ ಬರ್ರಿ. ನೋಡಿ, ಇದು ಸಹ ಅಷ್ಟೇ ಒಂದು ಹೆಲ್ದಿಯರ್ ವರ್ಷನ್ ಆಗಿರುವಂತಹ ಮಸ್ತ್ ಆಗಿರುವಂತಹ ದೋಸೆ. ಯಾವ ರೀ ಅಂತಂದ್ರೆ ಸೋರೆಕಾಯಿಯ ದೋಸೆ ರೀ. ಒಂದು ಸೋರೆಕಾಯಿಯನ್ನು ಮೀಡಿಯಮ್ ಸೈಜ್ ಇರುವಂಥ ಸೋರೆಕಾಯಿಯನ್ನು ಮ್ಯಾಗಿನ ಸಿಪ್ಪೆಯನ್ನು ತೆಗೆದು ನೀವು ತೊಗೊಳ್ಬೇಕಾಕೈತೆ ರೀ. ಸೋರೆಕಾಯಿಯನ್ನು ನೀವು ತಿಂತಿರಲಿಲ್ಲ ಅಂತಂದ್ರೆ ದೋಸೆ ಮಾಡಿ ತಿನ್ನೋದು ಒಂದು ಬೆಸ್ಟ್ ಆಲ್ಟರ್ನೇಟಿವ್ ರೀ. ಐತ್ರಿ, ಆ ಒಂದು ಸೋರೆಕಾಯಿಯನ್ನು ನೀವು ಚಂದಂಗೆ ಕಟ್ ಮಾಡಿರಿ. ಆಮೇಲೆ ಏನು ಮಾಡಿರಿ, ನಡಬಾರ್ಗೆ ಈ ರೀತಿಯಾಗಿ ಇದನ್ನು ತಗೊಂಡ್ಬಿಡ್ರಿ. ಗೊತ್ತಾದ್ರಿ? ಇಷ್ಟ ನೀವು ಮಾಡಬೇಕಾಗಿರೋ ಕೆಲಸ. ಅದಾದ ನಂತರ ಸೋರೆಕಾಯಿಯನ್ನು ಸಣ್ಣಂಗೆ ಕಟ್ ಮಾಡಿಕೊಂಡು ಇದನ್ನು ಎಲ್ಲನೂ ಕಟ್ ಮಾಡಿರೋಂಥ ಸೋರೆಕಾಯನ್ನು ಎಷ್ಟು ನೋಡ್ತೀರಿ, ಎಷ್ಟು ಮಾಡತ್ತಿರ್ತೀರ ಅಷ್ಟು ತೊಗೊರಿ. ಅದನ್ನು ಒಂದು ಮಿಕ್ಸರ್ ಜಾರ್ದಾಗ ನೀವು ಹಾಕಿರಿ. ಮುಂದಕ್ಕೆ ಇದರೊಳಗೆ ಸ್ವಲ್ಪ ಹಸಿಮೆಣಸು ಖಾರಕ್ಕೆ ಅನುಗುಣವಾಗಿ, ಅದಾದ ನಂತರ ಶುಂಠಿ 1 ಇಂಚಷ್ಟು ಹಾಕಿರಿ, ಕಟ್ ಮಾಡಿ ಹಾಕಿರಿ. ಅದಾದ ನಂತರ ಏನು ಮಾಡಿರಿ, ಇಲ್ಲಿ ಸ್ವಲ್ಪ ಜೀರಿಗೆ, ಆಮೇಲೆ ಕೊತ್ತಂಬರಿ ಸೊಪ್ಪು, ಆಮೇಲೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನೀವು ಸೇರಿಸ್ಬೇಕಾಕೈತಿ. ಸೇರಿಸಿದಾದ ನಂತರ ಸ್ವಲ್ಪ ಸಕ್ಕರೆ ಹಣ್ಣು ಸೇರಿಸ್ರಿ, ಮರೆಯೋಕ್ಕೆ ಹೋಗ್ಬೇಡ್ರಿ. ಇದಾದ ನಂತರ ಇದರೊಳಗಣ ಒಂದು ಈಟ ಮಜ್ಜಿಗೆ ಅಥವಾ ಮೊಸರನ್ನು ನೀವು ಹಾಕಿ, ಆಮೇಲೆ 1 ಕಪ್ಪಷ್ಟು ರವೆ, ಸಣ್ಣ ರವೆ ಇರ್ತೈತೆ ನೋಡಿರಿ, ಆ ರವೆಯನ್ನು ಅಥವಾ ರವೆಯನ್ನು ಹಾಕಿ ಅದಕ್ಕೊಂದು ಅರ್ಧ ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ನೀವು ಸೇರಿಸ್ಬೇಕಾಕೈತಿ. ಇದನ್ನು ಗರ್ರ ಅಂಥೇಳಿ ರುಬ್ಬಬೇಕಾಕೈತಿ. ಆ ಸಣ್ಣ ರವೆ ರೀ, ಉಪ್ಪಿಟ್ಟು ಮಾಡ್ತಿರ್ತಾರೆ ನೋಡಿರಿ ಮಸ್ತಾಗಿ, ಅದ ರವೆಯನ್ನು ನೀವು ತೊಗೊಳ್ಬೇಕಾಕೈತಿ ರೀ. ಈಗ ನೋಡಿ, ಬರ್ಬರಿಯಾಗಿ ಅದನ್ನು ಒಂದು ಸರಿ ರುಬ್ಕೊತೀರಿ. ನಡ್ಬಾರ್ಕ ಮಿಕ್ಸರನ್ನು ಓಪನ್ ಮಾಡಿ, ಅಂದರೆ ಜಾರನ್ನ ಓಪನ್ ಮಾಡಿ ಚಂದಂಗೆ ಒಂದು ಸ್ವಲ್ಪ ಮಿಕ್ಸ್ ಕೊಟ್ಟ ಮತ್ತೊಮ್ಮೆ ನೀವು ರನ್ ಮಾಡಿದ್ರಿ ಅಂತಂದರೆ ಏಕದಮ್ ಮಸ್ತಾಗಿರುವಂತಹ ಬ್ಯಾಟರ್ ತಯಾರಾಗಿ ಬರ್ತೈತಿ. ಇದರಿಂದ ನೀವು ಸಿಂಪಲ್ ಆಗಿರುವಂತಹ ಮತ್ತು ಹೆಲ್ದಿ ಆಗಿರುವಂತಹ ಸೋರೆಕಾಯಿಯಿಂದ ಮಾಡಿರುವಂತಹ ದೋಸೆಯನ್ನು ತಯಾರು ಮಾಡ್ಕೊಳ್ಬೋದು ರೀ. ಬ್ಯಾಟ್ರಿಗೆ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೊಮ್ಮೆ ಅದನ್ನು ಬರ್ಬರಿಯಾಗಿ ಮಿಕ್ಸ್ ಕೊಟ್ಟಾದ ನಂತರ ತವೆಯನ್ನು ಕಾಯಕ್ಕೆ ಇಡಬೇಕಾಕೈತಿ. ನೀವು ಕಾದಿರುವಂಥ ತವೆ ಮೇಲೆ ಸ್ವಲ್ಪ ನೀರು ಹೊಡೀರಿ. ಅದಾದ ನಂತರ ಅದನ್ನು ಒರೆಸಿ ಈಗ ಈ ಒಂದು ದೋಸೆಯನ್ನು ನೀವು ಹಾಕಿರಿ. ಬ್ಯಾಟರ್ನ ಹಾಕಿರ್ತಿರಲಿಲ್ಲ, ಅಲ್ಲಿಂದ ಅಲ್ಲೇನ ಅದನ್ನು ಸ್ಪ್ರೆಡ್ ಮಾಡ್ಕೋತ ಸ್ವಲ್ಪ ರೌಂಡ್ ಮಾಡಿರಿ. ಭಾಳ ದೊಡ್ಡ ಏನು ಮಾಡೋದು ಅವಶ್ಯಕತೆ ಇಲ್ಲ, ಅಷ್ಟೇ ಮಾಡಿದ್ರಿ ಅಂತಂದರೆ ಮಸ್ತಾಗಿರುವಂಥ ದೋಸೆ ಈ ರೀತಿಯಾಗಿ ಸಿಂಪಲ್ಲಾಗಿ ಬರ್ತೈತಿ. ಅದೆಲ್ಲ ಸ್ವಲ್ಪ ಆರಿತೈತಿರಲ್ಲ, ಅವಾಗ ನೀವು ಇದಕ್ಕೆ ಜೀರೋ ಆಯಿಲ್ ಅಂತಂದರೆ ಯಾವುದೇ ರೀತಿ ಎಣ್ಣೆಯನ್ನು ಬಳಸಿದ ಸಹ ತಾವು ಅದನ್ನು ದೋಸೆಯನ್ನು ಮಾಡಿಕೊಂಡು ಸವಿಬೋದು ರೀ. ಈಸಿಯಾಗಿ ಬರ್ತೈತಿ, ಆರಾಮಾಗಿ ಮಾಡ್ಕೊಳ್ಬೋದು. ಇಲ್ಲ ಅಂತಂದ್ರೆ ತಾವು ಎಣ್ಣೆ ಸಹ ಹಾಕಿ ಅಥವಾ ತುಪ್ಪ ಸಹ ಹಾಕಿ ಇದನ್ನು ಬೇಯಿಸ್ಕೊಬೋದು ರೀ. ನೋಡಿರಿ, ಹಂಗೆ ಒಂದಾದ್ಮೇಲೆ ಮತ್ತೊಮ್ಮೆ ನೀವು ಎಲ್ಲ ರೀತಿಯ ದೋಸೆಗಳನ್ನ ಈ ರೀತಿಯಾಗಿ ನಿಮಗೆ ಹೇದೇನ್ರಿ, ದೊಡ್ಡ ಬೇಕಾದ್ರೆ ಸ್ವಲ್ಪ ದೊಡ್ಡ ಹಾಕಿರಿ, ಮಸ್ತಾಗಿನ ಬರ್ತಾವೆ. ಆಮೇಲೆ ಅದನ್ನು ಚಂದಂಗೆ ನೀವು ತೀಡಿರಬೇಕು ಅಂದ್ರೆ ಲೈನ್ ಸಹ ಬರ್ತಾವೆ. ಸ್ವಲ್ಪ ಮೀಡಿಯಮ್ ಟು ಲೋ ಫ್ಲೇಮ್ದಾಗ ಇಟ್ಟು ಭಾಳ ತನಕ ಬೇಯಿಸಿದ್ರಿ ಅಂತಂದ್ರೆ ಈ ರೀತಿಯಾಗಿ ನೀವು ದೋಸೆಗಳನ್ನು ಮಾಡ್ಕೊಳ್ಬೋದು ರೀ. ತಿದ್ರಿ ಹಂಗಣ ನಿಮಗೆ ಇದೇಗೆ ಹೇಳ್ತಿದ್ರೆ ನೀವು ಎಣ್ಣೆ ಸಹ ಹಾಕ್ಬೋದು ಅಥವಾ ತುಪ್ಪ ಸಹ ಹಾಕ್ಬೋದು ಅಂತೇಳಿ ಇಲ್ಲೈತಿ. ತಾವು ಅದನ್ನು ಸಹ ನೋಡಿಕೊಂಡು ಆರಾಮಾಗಿ ಮಾಡ್ಕೊಂಡ್ರಿ ಅಂತಂದ್ರೆ ಈ ಒಂದು ದೋಸೆನೂ ತಯಾರಾಗ್ತೈತೆ ರೀ. ಇದಕ್ಕೂ ಸಹ ನೀವು ಗಟ್ಟಿ ಚಟ್ನಿ ಅಥವಾ ತಿಳು ಚಟ್ನಿಯನ್ನು ಮಾಡಿಕೊಂಡು ಅದರ ಜೊತೆ ಮಸ್ತಾಗಿ ಆಲೂ ಬಜ್ಜಿಯನ್ನು ಮಾಡ್ಕೊಂಡು ತಿನ್ನಿರಿ, ಅಥವಾ ಆಲೂ ಕುರ್ಮಾ, ನಿಮಗೆ ಹೆಂಗೆ ಬೇಕೋ ಅಂತಹ ಒಂದು ಮಸ್ತಾಗಿರುವಂತಹ ಕಾಂಬಿನೇಷನ್ನ ತಯಾರು ಮಾಡಿಕೊಂಡು ಈ ದೋಸೆಯೊಂದಿಗೆ ಸಹ ನೀವು ಸವಿಬೋದು ರೀ. ತಿದ್ರೆ ಮಸ್ತಾಗಿ ಈಸಿಯಾಗಿ ಮಾಡುವಂತಹ ದೋಸೆ ಐತಿ. ಬರ್ರಿ, ಇಷ್ಟಾದ ನಂತರ ಮುಂದಿನ ದೋಸೆಯನ್ನು ನಾವು ನೋಡಾಕತ್ತೀವಿ. ಮಸ್ತಾಗಿರುವಂತಹ ಮಸಾಲೆ ದೋಸೆಯನ್ನು ನಾವು ನಿಮಗೆ ಈಗ ತೋರ್ಸಾಕತ್ತೀವಿ. ಆದರೆ ಮಸಾಲೆನ ತೋರ್ಸಾಕತ್ತಿಲ್ಲ, ಅದು ನಮ್ಮ ಚಾನಲ್ದಾಗ ಈಗಾಗಲೇ ಐತಿ ರೀ. ದೋಸೆ ಅಷ್ಟೇ ನೋಡೋದಾದ್ರೆ ರವೆ ಮಸಾಲೆ ದೋಸೆ ರೀ. ಅದಕ್ಕೆ ನಾವು ಒಂದು 2 ಕಪ್ಪಷ್ಟು ಸಮೀಪ ಏನು ಮಾಡಿರಿ, ಮೀಡಿಯಮ್ ರವಾನ ತೊಗೊಂಡು ಅದಕ್ಕೆ ಸ್ವಲ್ಪ ಗೋಧಿ ಹಿಟ್ಟು ಹಂಗೆ ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕಾಕತ್ತೀವಿ ರೀ. ನೋಡಿ, ಇಷ್ಟಾದ ನಂತರ ಏನು ಮಾಡಿರಿ, ಇದಕ್ಕೆ ಬರಬ್ಬರಿಯಾಗಿ ಒಂದು ಸಲ ಡ್ರೈ ಮಿಕ್ಸ್ ಮಾಡ್ಕೊಂಡು ಆದ ನಂತರ ಅದಕ್ಕೊಂದು ಈಟು ಮೊಸರನ್ನು ಸೇರಿಸಿ ಒಂದು ಸ್ವಲ್ಪ ಅಂದ್ರೆ ಇಲ್ಲ ಅಂತಂದ್ರೆ ಒಂದು ಅರ್ಧ ಕಪ್ ಸಮೀಪ ಬರ್ರಿ. ಅಷ್ಟಾದ ನಂತರ ಒಂದಿಟ್ಟು ನೀರನ್ನು ನೀವು ಇದಕ್ಕೆ ಸೇರಿಸಿ ಇದನ್ನು ಮತ್ತೊಮ್ಮೆ ಮೊದಲಿಗೆ ಒಂದು ಚಮಚ ಸಹಾಯದಿಂದ ಮಿಕ್ಸ್ ಮಾಡಿರಿ ಅದ ಜಾರ್ ಒಳಗಡೆ. ಅದಾದ ನಂತರ ವಾಪಸ್ ನೀವು ಅದನ್ನು ಗೆರ್ರ ಅನಿಸ್ಬೋದು ನೀರನ್ನು ಸೇರಿಸಿ. ತಿದ್ರೆ ಈ ರೀತಿಯಾಗಿ ರುಬ್ಕೊಂಡು ಬ್ಯಾಟ್ರನ್ನ ತಯಾರು ಮಾಡ್ಕೊಂಬರ್ರಿ. ರವೆ ಮಸಾಲೆ ದೋಸೆ ಈಸಿಯಾಗಿರುವಂತಹ ಮತ್ತು ಹೆಲ್ದಿಯಾಗಿರುವಂತಹ ಸಿಂಪಲ್ ಆಗಿರುವಂತಹ ದೋಸೆ ನಾವು ನಿಮ್ಗೆ ತೋರ್ಸಾಕತ್ತೇವೆ ರೀ. ಈ ಬ್ಯಾಟ್ರನ್ನ ತಯಾರು ಮಾಡಿಕೊಂಡು ಮಿಕ್ಸರ್ ಜಾರ್ದಾಗ ನೀರನ್ನು ಹಾಕಿ ಮತ್ತೊಂದು ಸ್ವಲ್ಪ ಅದನ್ನು ಗರ ಅಂಥೇಳಿ ಮಿಕ್ಸ್ ಮಾಡಿರಿ. ಅಂದರೆ ಪದ್ಧತಿಯಾಗಿ ಇದು ಎಲ್ಲನೂ ಕೂಡ್ಕೊಳ್ತೈತೆ ರೀ. ಈ ರೀತಿಯಾಗಿ ಹಿಟ್ಟನ್ನು ನೀವು ತಯಾರು ಮಾಡಿಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಸಕ್ಕರೆಯನ್ನು ಸೇರಿಸ್ಕೊಂಡು ಚೆಂದಂಗಿ ಈ ಒಂದು ಬ್ಯಾಟ್ರನ್ನು ತಯಾರು ಮಾಡ್ಕೊಳ್ಬೇಕಾಕೈತೆ ರೀ. ತವೆಯನ್ನು ಕಾಯಕ್ಕಿಡ್ರಿ, ನೀರನ್ನು ಹೊಡ್ರಿ, ಒರೆಸಿದಾದ ನಂತರ ತವೆ ಮೇಲೆ ಈ ಡೈರೆಕ್ಟ್ ಹೋಗಿ ದೋಸೆಯನ್ನು ಹಾಕಿರಿ. ಎಣ್ಣೆ ಹಾಕೋದೇನು ಬೇಕಾಗಿಲ್ಲ, ಬರೋಬ್ಬರಿಯಾಗಿ ಈ ರೀತಿಯಾಗಿ ರೌಂಡಾಗಿ ಕುಂತಿತ್ತು ಅಂತಂದ್ರೆ ಆಮೇಲೆ ನೀವು ಇದಕ್ಕೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪವನ್ನು ಅಥವಾ ಬೆಣ್ಣೆಯನ್ನು ಹಾಕಿ ಈ ಒಂದು ಮಸಾಲೆ ದೋಸೆಯನ್ನು ಮಾಡ್ಬೋದು. ತವೆಯನ್ನು ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಸರಿಸಿ ಇಟ್ಕೊಂಡ್ರಿ ಅಂದ್ರೆ ಇನ್ನೂ ಚೆನ್ನಾಗಿ ಬೇಯ್ತೈತಿ ಮತ್ತು ಈ ರೀತಿಯಾಗಿ ಲೈನ್ ಸಹ ಬರ್ತೈತಿ.
ಮಸ್ತಾಗಿರುವಂತಹ ಮಸಾಲೆ ದೋಸೆ ತಯಾರಾಗಕ್ಕೆ ಇದೊಂದು ಸಿಂಪಲ್ ಆಗಿರುವಂತಹ ಬರಬ್ಬರಿ ಆಗಿರುವಂಥ ದೋಸೆ ಐತ್ರಿ. ಇದರೊಳಗನೆ ನೀವು ಆ ಒಂದು ಕೆಂಪು ಚಟ್ನಿ ಆಲೂಗಡ್ಡೆ ಬಾಜಿಯನ್ನು ಹಚ್ಚಿದ್ರಿ ಅಂತಂದ್ರೆ ಮಸಾಲೆ ದೋಸೆ ತಯಾರಾಗ್ತೈತೆ ರೀ. ತಾವು ಅದನ್ನು ನೋಡಿಲ್ಲ ಅಂತಂದ್ರೆ ನಮ್ಮ ಚಾನಲ್ನಾಗ ಈಗಾಗಲೇ ಅವು ಎರಡು ಕೆಂಪು ಚಟ್ನಿ ಹಾಗೆ ಕಾಯಿ ಚಟ್ನಿ ಹಾಗೆ ಈ ಒಂದು ಆಲೂ ಬಾಜಿ ಎಲ್ಲ ತರಹದ ರೆಸಿಪಿಗಳು ನಿಮಗೆ ದೋಸೆಯೊಂದಿಗೆ ಏನೇನು ನೀವು ಹಚ್ಕೊಂಡು ತಿನ್ಬೋದಂತಹ ಎಲ್ಲ ರೆಸಿಪಿಗಳು ನಮ್ಮ ಚಾನಲ್ದಾಗ ಅದಾವೆ ರೀ. ತಾವು ನೋಡಿಲ್ಲ ಅಂತಂದ್ರೆ ಯಾವ ರೆಸಿಪಿ ಬೇಕೋ ಅದ್ರ ಮುಂದೆ ಸವಿರಿಸಿಸಬೇಕು ಅಂತೇಳಿ ಹಾಕಿ ಯೂಟ್ಯೂಬ್ದಾಗ ಸರ್ಚ್ ಮಾಡಿ ಎಲ್ಲನೂ ಸಿಗ್ತಾವೆ ನೋಡಿ. ಈ ರೀತಿಯಾಗಿ ಒಂದಾದ್ಮೇಲೆ ಎಲ್ಲ ದೋಸೆಗಳನ್ನ ತಾವು ಮಾಡ್ಕೊಂಡಾದ ನಂತರ ಲಾಸ್ಟಿಗೆ ನಿಮಗೆ ಯಾವಾಗ ಬೇಕೋ ಅವಾಗನ ಈ ರೀತಿಯಾಗಿರುವಂತಹ ಕೆಂಪು ಚಟ್ನಿಯನ್ನು ಹಚ್ಚಿ ಹಾಗೆ ಆಲೂ ಬಾಜಿಯನ್ನು ನಡಬಾರ್ಕಿಟ್ಟು ಈ ರೀತಿಯಾಗಿ ದೋಸೆಯನ್ನು ನೀವು ಫೋಲ್ಡ್ ಮಾಡ್ತಿರೋ ಅಥವಾ ರೌಂಡ್ ಹಂಗೆ ಸುತ್ತಿರೋ ಅದು ನಿಮ್ಮ ಇಷ್ಟ ರೀ. ಆರಾಮಾಗಿ ನೀವು ಮಾಡ್ಕೊಳ್ಬೋದು ರೀ. ಇನ್ನು ಮತ್ತೊಂದು ಮಸ್ತಾಗಿರುವಂತಹ ದೋಸೆ ಗೋಧಿ ಹಿಟ್ಟಿನಿಂದ ಯಾವ ರೀತಿ ಮಾಡೋದು ಅಂಥೇಳಿ ನಾವು ನಿಮಗೆ ತೋರಿಸ್ಕೊಡ್ತೀವಿ. ಮತ್ತು ಹೈ ಪ್ರೋಟೀನ್ ಆಗಿರುವಂಥ ದೋಸೆ. 1 ಕಪ್ಪಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು, ಅರ್ಧ ಕಪ್ಪಷ್ಟು ರವೆಯನ್ನು ತೊಗೊಂಡು, 1/3 ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಂಡು, ಅರ್ಧ ಕಪ್ಪಷ್ಟು ಮೊಸರನ್ನು ತೊಗೊಂಡು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಮತ್ತು ಸಕ್ಕರೆಯನ್ನು ತೊಗೊರಿ. ಅದಾದ ನಂತರ ಇದನ್ನೆಲ್ಲನೂ ಒಂದು ಮಿಕ್ಸರ್ ಜಾರ್ದಾಗ ನಾವೀಗ ಹಾಕೋಣ. ಅಂದರೆ 1 ಕಪ್ಪಷ್ಟು ರವೆ, ಅದಾದ ನಂತರ ಅದರ ಜೊತೆ 1 ಕಪ್ಪಷ್ಟು ಗೋಧಿ ಹಿಟ್ಟು ಮತ್ತು ಅರ್ಧ ಕಪ್ಪಷ್ಟು ರವೆ. ಅದನ್ನು ನೀವು ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಮತ್ತೊಂದು ಸಲ ನೋಡ್ಬೇಕಂದ್ರೆ. ಆಮೇಲೆ ಏನು ಮಾಡಿರಿ, ಈ ಕಡಲೆ ಹಿಟ್ಟು ಹಂಗೆ ಏನು ಮಾಡಿರಿ, ಇದಕ್ಕೆ ಉಪ್ಪು ಸಕ್ಕರೆಯನ್ನು ಹಾಕಿರಿ, ಸಕ್ಕರೆಯಿಂದ ಕಲರ್ ಬರಲಿ ಅಂತೇಳಿ. ಇಷ್ಟಾದ ನಂತರ ಅದನ್ನು ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಂಡು ಬಂದಾದ ನಂತರ ಇದಕ್ಕೆ ಮಿಕ್ಸರ್ ಜಾರ್ದಾಗ ನಾವು ಒಂದು ಸ್ವಲ್ಪ ಮೊಸರನ್ನು 1/3 ಕಪ್ಪಷ್ಟು ಹಾಕಿ, ಅದಾದ ನಂತರ ಅದಕ್ಕೊಂದಿಷ್ಟು ನೀರನ್ನು ಸೇರಿಸಿ ಈ ಒಂದು ಹಿಟ್ಟನ್ನು ಆ ಮೊಸರು ಜೊತೆ ಕಂಪ್ಲೀಟಾಗಿ ನಾವು ಕೂಡಿಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಈ ಒಂದು ಬ್ಯಾಟ್ರನ್ನು ನಾವು ತಯಾರು ಮಾಡ್ಕೊಳ್ಬೇಕಾಗೈತೆ. ಕನ್ಸಿಸ್ಟೆನ್ಸಿ ತಾವು ನೋಡಾಕತ್ತೀರಿ, ವಿಡಿಯೋದಾಗ ನಿಮ್ಗೆ ಗೊತ್ತಾಗತ್ತೈತಿ. ಈ ರೀತಿಯಾಗಿ ಇಷ್ಟು ಗಟ್ಟಿದ್ರೆ ಆ ಒಂದು ದೋಸೆಯನ್ನು ನಾವು ಮಾಡ್ಕೊಳ್ಬೋದು ರೀ. ತಿತ್ರಿ ಇದಕ್ಕೆ ಮಿಕ್ಸರ್ ಜಾರ್ದಾಗ ಸ್ವಲ್ಪ ನೀರನ್ನು ಸೇರಿಸಿ ಮತ್ತೊಮ್ಮೆ ಅದನ್ನು ಬರಬ್ಬರಿ ಎಲ್ಲಿನ ಹಾಕಿ ಈ ಒಂದು ಎಲ್ಲ ಬ್ಯಾಟರ್ನ ಮತ್ತೊಮ್ಮೆ ದೊಡ್ಡ ಚಮಚೆಯಿಂದ ಮಿಕ್ಸ್ ಕೊಡಿರಿ. ಇಷ್ಟ ಆದ ನಂತರ ಇದು ನಿಮಗೆ ಹೈ ಪ್ರೋಟೀನ್ ಮತ್ತು ಹೆಲ್ದಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಪನೀರ್ ಅದು ಇತ್ತು ಅಂತಂದ್ರೆ ಏನು ಮಾಡಿರಿ, ಈ ರೀತಿಯಾಗಿರುವಂತಹ ಪನೀರನ್ನು ಗ್ರೇಟ್ ಮಾಡಿ ತಗೋರಿ. ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂತಹ ವೆಜಿಟೇಬಲ್ಸನ್ನು ನೀವು ಹಾಕಿರಿ. ನಾವಿಲ್ಲಿ ಈರುಳ್ಳಿ, ಆಮೇಲೆ ಟೊಮೆಟೊ, ಅದಾದ ನಂತರ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸಹ ಸೇರಿಸಾಕತ್ತೀವಿ. ನಿಮಗೆ ಬೇಕಾಗಿರುವಂತಹ ತರಕಾರಿಗಳನ್ನ ನೀವು ಇದ್ರೊಳಗೆ ಸ್ವೀಟ್ ಕಾರ್ನ್ ಸಹ ಆ್ಯಡ್ ಮಾಡ್ಕೊಳ್ಬೋದು ರೀ. ಏನು ಬೇಕೋ ಅದನ್ನು ಆ್ಯಡ್ ಮಾಡ್ಕೊರಿ. ಇಷ್ಟಾದ ನಂತರ ಅದನ್ನು ಬರೀ ಮಿಕ್ಸ್ ಮಾಡ್ಕೊಂಡು ಅದಕ್ಕೊಂದಿಟ್ಟು ಉಪ್ಪನ್ನು ಹಾಕಿ ಇಟ್ಕೊಂಡ್ಬಿಡ್ರಿ. ತೀತ್ರೆ ಇಷ್ಟ ನೀವು ಮಾಡಬೇಕಾಗಿರೋದು. ಅದಾದ ನಂತರ ತವೆ ಮೇಲೆ ಸ್ವಲ್ಪ ನೀರು ಹೊಡೆದು ಅದನ್ನು ಒರೆಸಿದಾದ ನಂತರ ದೋಸೆಯನ್ನು ನೀವು ಹಾಕಿರಿ. ತೀತ್ರೆ ಸಿಂಪಲ್ ಆಗಿರುವಂತಹ ದೋಸೆ ಐತಿ. ಇದೇನು ಭಾಳ ಹಂಗೆ ಹಿಂಗೆ ಅಂತೇನಿಲ್ಲ, ಮತ್ತು ನಿಮಗೆ ಟೈಮ್ ಸೇವಿಂಗ್ ಸಹ ಐತಿ, ಈಸಿಯಾಗಿರುವಂಥ ದೋಸೆನೂ ಐತ್ರಿ. ತವೆ ಮೇಲೆ ನೀವು ಈಗ ಈ ರೀತಿಯಾಗಿ ದೋಸೆಯನ್ನು ದೊಡ್ಡದಾಗಿನ ಹಾಕಿರಿ ಸ್ವಲ್ಪ. ಅದಾದ ನಂತರ ಅದೊಂದು ಈಟ್ ಆರಾಗಿ ಬಂದಿರಲ್ಲ, ಆವಾಗ ನೀವು ಇದಕ್ಕೂ ಎಣ್ಣೆ ತುಪ್ಪ ಹಾಕ್ಬೋದು ರೀ, ಅಥವಾ ಹಾಕದೆ ಸಹ ಇರ್ಬೋದು ರೀ. ಸ್ವಲ್ಪ ತವಣ್ಣ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ಅಭಿಷೇಕ ಇಟ್ರಿ ಅಂತಂದ್ರೆ ಅದು ಎಲ್ಲ ಕಡೆ ಚೆನ್ನಾಗಿ ಬೇಯ್ತೈತಿ. ಆಮೇಲೆ ನೋಡ್ಬೋದು ನೀವು ಏಕದಮ್ ಪೇಪರ್ ದೋಸೆ ಆರಾಮಾಗಿ ಎದ್ದು ಬರ್ತೈತೆ ರೀ. ಏಕದಮ್ ಮಸ್ತಾಗಿನೇ ಇರ್ತೈತಿ. ಆಮೇಲೆ ಅಷ್ಟು ಚಲೋ ತಂಗಿ ತೆಳುವಾಗಿರುವಂತಹ ಮತ್ತು ಗರಿ ಆಗಿರುವಂತಹ ದೋಸೆ ಈ ರೀತಿಯಾಗಿ ಎದ್ದು ಬರ್ತೈತೆ ರೀ. ಈಸಿ ಐತಿ. ಹಾಗಾದ್ರೆ ಇದನ್ನು ಸಹ ತಾವು ಮಾಡ್ಕೊರಿ. ಎಂದೂ ಮಾಡಿರಲಿಲ್ಲ ಅಂತಂದ್ರೆ ಒಂದ್ಸಲ ಮಾಡಿರಿ, 100% ಇಷ್ಟಪಡ್ತೀರಿ. ಹಂಗೆ ಸ್ವಲ್ಪ ಇದ್ರಾಗನ್ನ ದಿಪ್ ಮಾಡ್ಕೊಬೋದು. ಮಾಡಿದಾದ ನಂತರ ಅದರೊಳಗೆ ಇದೇ ಪನ್ನೀರ್ ಅದು ಏನು ಮಾಡಿದ್ರಿ ನೋಡಿರಿ, ಅದನ್ನು ಸಹ ಫಿಲ್ ಮಾಡಿ ನೀವು ಈ ಒಂದು ದೋಸೆಯನ್ನು ಆರಾಮಾಗಿ ಬೇಯಿಸಿ ಫೋಲ್ಡ್ ಮಾಡ್ಕೊಂಡು ಸಹ ತೊಗೊಳ್ಬೋದು ರೀ. ಹಿಂಗೆ ಮಾಡ್ಕೊತಿದ್ರೆ ಹಿಂಗೆ, ಇಲ್ಲ ಹೆಂಗೆ ಬೇಕೋ ಹಂಗೆ ಈ ಒಂದು ದೋಸೆಯನ್ನು ಟ್ರೈ ಮಾಡಿರಿ ಅಂತ ನಾವು ನಿಮ್ಗೆ ಹೇಳೋದು ಅಷ್ಟೇ ರೀ. ಇನ್ನು ಮತ್ತೊಂದು ಮಸ್ತಾಗಿರುವಂತಹ ದಿಢೀರಾಗಿ ಮಾಡ್ಬೋದಂತಹ ದೋಸೆಯನ್ನು ಯಾವ ರೀತಿ ಮಾಡೋದು ಅಂತೇಳಿ ನಾವು ನಿಮಗೆ ಈಗ ತೋರಿಸ್ತೀವಿ. ಬನ್ನಿ. ಉಳಿದಿರುವಂತಹ ಅನ್ನ ತೊಗೊರಿ, ಅಥವಾ ಮಾಡಿದಂತಹ ಅನ್ನ ತೊಗೊರಿ. ಅದಕ್ಕೆ 1 ಕಪ್ಪಷ್ಟು ರವೆಯನ್ನು ತೊಗೊರಿ. ತಿದ್ರಿ ಮಿಕ್ಸರ್ ಜಾರ್ದಾಗ ಉಳಿದಿರುವಂತಹ ಅಣ್ಣನ್ನು ಹಾಕಿ ಅದಕ್ಕೆ 1 ಕಪ್ಪಷ್ಟು ರವೆಯನ್ನು ಹಾಕಿ, ಅದಾದ ನಂತರ ಈ ಸಣ್ಣ ರವೆ ರೀ, ಅದಾದ ನಂತರ ಅಥವಾ ಚಿರೋಡ್ ರವೆ ಅಂತ ನೋಡಿರಿ, ಅದಕ್ಕೆ 1.5 ಕಪ್ಪಷ್ಟು ರವೆಯನ್ನು ಹಾಕಿ ಏನು ಮಾಡಿರಿ, ಆಮೇಲೆ ಅದಕ್ಕೊಂದಿಟ್ಟು ಮೊಸರನ್ನು ಹಾಕಿ ನೀರನ್ನು ಸೇರಿಸಿರಿ. ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸಿ ಆಮೇಲೆ ಏನು ಮಾಡಿರಿ, ಇದಕ್ಕೊಂದಿಟ್ಟು ನೋಡಿಕೊಂಡು ಉಪ್ಪನ್ನು ಹಾಕಿ ಸ್ವಲ್ಪ ಸಕ್ಕರೆಯನ್ನು ಸೇರಿಸಿರಿ. ಇಷ್ಟಾದ ನಂತರ ಇದನ್ನು ಮತ್ತೊಮ್ಮೆ ಬರಬ್ಬರಿಯಾಗಿ ಮಿಕ್ಸ್ ಕೊಡಿರಿ. ಚೆಂದಾಗಿ ಮಿಕ್ಸ್ ಕೊಟ್ಟಾದ ನಂತರ ಇದಕ್ಕೆ ಒಂದೀಟ ಏನು ಮಾಡಿರಿ, ಮತ್ತೊಂದಿಷ್ಟು ನೀರನ್ನು ಸೇರಿಸಿ ಮತ್ತು ಗರ್ರ ಅಂತೇಳಿ ಅನ್ಸ್ಕೊಂಡು ಬಂದ್ರಿ ಅಂತಂದರೆ ಏಕದಮ್ ಸಣ್ಣ ಆಗಿರಬೇಕು ಮತ್ತು ದೋಸೆ ಮಾಡೋಕೆ ಪರ್ಫೆಕ್ಟಾಗಿ ಹಿಟ್ಟು ತಯಾರಾಗಿರ್ಬೇಕು ರೀ. ಇಷ್ಟಂತರೂ ನೀವು ಮಾಡ್ತೀರಿ, ಅದು ನಮಗೆ ಗೊತ್ತೈತಿ, 100% ಮಾಡ್ತೀರಿ. ಇಷ್ಟಾದ ನಂತರ ತವೆಯನ್ನು ಸ್ವಲ್ಪ ನೀವು ಕಾಯಕ್ಕಿಡ್ರಿ. ಅದಾದ ನೀರು ಹೊಡೆದು ಒರೆಸಿದಾದ ನಂತರ ದೋಸೆಯನ್ನು ಹಾಕಕ್ಕೆ ಶುರು ಮಾಡಿ. ದೋಸೆ ಹಾಕಿ ಅಲ್ಲಿಂದ ಅಲ್ಲೇ ನಾವು ಸ್ವಲ್ಪ ತೀಡ್ಬಿಟ್ರಿ ಅಂತಂದ್ರೆ ಲೈನ್ ಆಗಿ ಕುಂದ್ರಬೇಕು ರೀ. ದೋಸೆ ಚೆನ್ನಾಗಿ ಬೇಯತ್ತಿರ್ತೈತಿ. ಅದನ್ನು ಸರಿಸಿ ಬೇಯಿಸ್ರಿ. ತೆಳಗೆ ಸಹ ಕಲರ್ ಬರಾಕತ್ತಿರ್ತೈತಿಲ್ಲ, ತಾವು ಇದನ್ನು ಗಮನಿಸ್ರಿ. ಇಷ್ಟಾದ ನಂತರ ಅದು ತಣ್ಣಿನ ತಾನ ಬೆಂದಾದ್ಮೇಲೆ ಎಳಕ್ಕೆ ಶಾರು ಹಾಕೈತ್ರಿ ದಂಡಿಂದ. ಅದಕ್ಕೆ ನೀವು ಈ ರೀತಿಯಾಗಿ ಅದನ್ನು ಸ್ವಲ್ಪ ಎಬ್ಸಾಕ ಹೆಲ್ಪ್ ಮಾಡಿಬಿಟ್ರಿ. ಅದಕ್ಕೆ ತಾನೇ ಎದ್ದು ಈ ರೀತಿಯಾಗಿ ಕುಂತು ಬಿಡ್ತೈತಿ.
ಆರಾಮಾಗಿ ಗರಿಗರಿಯಾಗಿ ಉಳಿದ ಅನ್ನೋದರಿಂದ ಮಾಡಿರುವಂತಹ ದೋಸೆ ಅತಿ ಸುಲಭವಾಗಿ ಅತಿ ಕಡಿಮೆ ಸಮಯದಾಗ ತಯಾರಾಗ್ತೈತೆ ರೀ. ಈಸಿ ಐತ್ರಿ. ಹಂಗೆ ಇನ್ನೊಂದು ದೋಸೆ ತಾವು ನೋಡೋರಿದ್ರಿ ಅಂತಂದ್ರೆ ಏನೂ ಇಲ್ಲ, ಡೈರೆಕ್ಟ್ ಹೋಗಿ ನೀರು ಹೊಡಿರಿ, ಒರೆಸ್ರಿ, ದೋಸೆಯನ್ನು ಹಾಕಿರಿ, ತೀಡ್ರಿ, ಅದಾದ ನಂತರ ಇದನ್ನು ಬೇಯಿಸಿ ತೆಗಿ. ಗೊತ್ತಾತಿಲ್ಲ. ಇಷ್ಟ ಮಾಡಬೇಕಾಗಿರೋದು ಅಂದ್ರೆ ಎಕ್ಸ್ಟ್ರಾ ಯಾವಾಗರೆ ಅನ್ನ ಅದು ಉಳಿದಿತ್ತು ಅಂತಂದ್ರೆ ಈ ರೀತಿಯಾಗಿ ದೋಸೆಯನ್ನು ನೀವು ಮಾಡಿದ್ರಿ ಅಂತಂದ್ರೆ ನಿಮಗದು ಹೊಸ ರೆಸಿಪಿ ತಿನ್ನಂಗೂ ಆಗ್ತೈತಿ, ಅದು ಉಳಿದಿದ್ದ ತಿನ್ನೋಂಗೆ ಆಗೋಂಗಿಲ್ಲ ರೀ, ಮತ್ತು ಅದು ವೇಸ್ಟ್ ಸಹ ಆಗೋದಿಲ್ಲ ರೀ. ತಿತ್ರಿ ಈ ರೀತಿಯಾಗಿ ಲೈನ್ ಬರಿಸಿಯೂ ಸಹ ತಾವು ಈ ಒಂದು ದೋಸೆಯನ್ನು ಮಾಡ್ಬೋದು ರೀ. ಈಸಿಯಾಗಿರುವಂತಹ ಮಸ್ತಾಗಿರುವಂತಹ ಈ ಒಂದು ದಿಢೀರ್ ದೋಸೆಯನ್ನು ತಾವು ಸಹ ಮಾಡಿರಿ. ಮತ್ತು ಹೆಂಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಾಗಿ ಹೇಳೋದು ಮರೆಯಕ್ಕೆ ಹೋಗ್ಬೇಡ್ರಿ. ಇದ್ರ ಜೊತೆನೂ ಅಷ್ಟೇ ಚಟ್ನಿ ಆಮೇಲೆ ಆಲೂ ಭಾಜಿ ಇವೆಲ್ಲವೂ ನಮ್ಮ ಚಾನಲ್ದಾಗ ಅದಾವೆ ರೀ. ತಾವು ನೋಡಿಲ್ಲ ಅಂತಂದ್ರೆ ನೋಡಿಕೊಂಡು ಬರ್ರಿ ಅಂಥೇಳಿ ನಾನು ನಿಮ್ಗೆ ಮತ್ತೊಮ್ಮೆ ಹೇಳಾಕತ್ತೀನಿ. ಮತ್ತು ಈ ಒಂದು ಹೆಲ್ದಿಯಾಗಿರುವಂತಹ ಮಸ್ತಾಗಿರುವಂತಹ ದೋಸೆ ರೆಸಿಪಿಯನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ ಬರ್ರಿ. ಮತ್ತು ಅಟ್ಟ ಟೇಸ್ಟಿಯಾಗಿರುವಂತಹ ದೋಸೆ ರೀ. ಇದಕ್ಕೆ ನಾವು 1/3 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಒಂದು ಬೌಲ್ದಾಗ ತೊಗೋಬೇಕು. ಹಾಗೆ ಏನು ಮಾಡಿರಿ, ಇಲ್ಲಿ ಸಣ್ಣ ರವೆ 0 ನಂಬರ್ ರವೆಯನ್ನು 1/4 ಕಪ್ಪಷ್ಟು ತೊಗೋಬೇಕು. 1/4 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡು ಅದಕ್ಕೊಂದಿಟ್ಟು ಅರಿಶಿನ ಪುಡಿಯನ್ನು ಹಾಕಿ, ಆಮೇಲೆ ತೊಂದಿಟ್ಟು ಕೆಂಪು ಖಾರದ ಪುಡಿಯನ್ನು ಹಾಕಿ, ಅದಾದ ನಂತರ ಏನು ಮಾಡಿರಿ, ಒಂದಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊರಿ. ಚೆಂದಂಗೆ ಅದನ್ನು ಡ್ರೈ ಮಿಕ್ಸ್ ಮಾಡಿರಿ ಎಲ್ಲನೂ. ಅಷ್ಟಾದ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಸೇರಿಸಿರಿ. ಚೆನ್ನಾಗಿ ನೀರನ್ನು ಸೇರಿಸಿದಾದ ನಂತರ ಬ್ಯಾಟ್ರಿನಿಂದ ಎಲ್ಲಿ ಗಂಟೆ ಅಂತಾವೆ ಏನೂ ಉಳಿದಾರ್ದಂಗನ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಿ. ಇಲ್ಲ ಮಿಕ್ಸರ್ ಜಾರ್ದಾಗ ಹೋಗಿ ಹಾಕೊಂಬರ್ರಿ, ನಡಿತೈತಿ. ಹೆಂಗೆ ಬೇಕೋ ಹಂಗೆ ಮಾಡ್ಕೊಂಬರ್ರಿ. ಒಟ್ಟು ಈ ಒಂದು ಹಿಟ್ಟನ್ನು ನೀವು ತಯಾರು ಮಾಡ್ಕೊರಿ. ಚೆನ್ನಾಗಿ ತಯಾರು ಆದಮೇಲೆ ಇದನ್ನು ಸ್ವಲ್ಪ ಹೊತ್ತು ಮುಚ್ಚಿ ಇಟ್ಕೊರಿ. ಒಂದು 5 ರಿಂದ 10 ನಿಮಿಷ ಮುಚ್ಚಿಡ್ರಿ. ಅಷ್ಟಾದ ನಂತರ ತೆಗೀರಿ. ತೀತ್ರಿ ಈ ರೀತಿಯಾಗಿ ಒಂದು ಬ್ಯಾಟರ್ ತಯಾರಾಗಿರ್ತೈತಿ. ಗೊತ್ತಾಗೈತಿ, ಸ್ವಲ್ಪ ಗಟ್ಟಿಯಾಗಿರ್ತೈತಿ ಅಷ್ಟೇ ರೀ. ತೀತ್ರಿ ಇಷ್ಟ ನೀವು ಮಾಡಿದಾದ ನಂತರ ಅದಕ್ಕೊಂದು ಉಪ್ಪನ್ನು ಹಾಕಿರಿ. ಉಪ್ಪನ್ನು ಹಾಕಿ ಮತ್ತೊಮ್ಮೆ ಸರಿಯಾಗಿ ಮಿಕ್ಸ್ ಮಾಡಿ. ಎಷ್ಟು ಬೇಕೋ ಅದನ್ನು ನೀರನ್ನು ಹಾಕಿ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿಕೊಂಡು ಆಮೇಲೆ ತವೆಯನ್ನು ಕಾಯಕ್ಕಿಡ್ರಿ. ಅದಾದ ನಂತರ ಇಲ್ಲಿ ಹೋಗಿ ತವೆ ಮೇಲೆ ಡೈರೆಕ್ಟ್ ಹಾಕಿರಿ. ಸ್ವಲ್ಪ ಈ ರೀತಿಯಾಗಿ ಗಟ್ಟಿದ್ರೆ ನಡೀತಿದ್ದು, ಭಾಳ ತಿಳಿ ಮಾಡಬಾರ್ದು, ನೆನಪಿಟ್ಕೊರಿ. ಅಷ್ಟಾದ ನಂತರ ಈ ಒಂದು ತವೆ ಮೇಲೆ ಅದನ್ನು ಹೋಗಿ ಹಾಕಿ ಇದಕ್ಕೆ ಕಟ್ ಮಾಡಿರುವಂತಹ ಉಳ್ಳಾಗಡ್ಡಿ ಅಥವಾ ಈರುಳ್ಳಿ, ಕಟ್ ಮಾಡಿರುವಂತಹ ಹಸಿಮೆಣಸು, ಆಮೇಲೆ ಟೊಮ್ಯಾಟೋವನ್ನು ಹಾಕಿರಿ. ಅದಾದ ನಂತರ ಏನು ಮಾಡಿರಿ, ಮಸ್ತಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿರಿ. ಅದಾದ ನಂತರ ಚೀಸ್ ಇರ್ತೈತಿಲ್ಲ, ಚೀಸನ್ನು ಇದ್ರ ಮ್ಯಾಗೆ ಹಾಕಿ ತುರಿದು ಬಿಡ್ರಿ. ಅಂದ್ರೆ ಇದು ಸಣ್ಣ ಹುಡುಗರಿಂದ ದೊಡ್ಡವ್ರವರೆಗೂ ಎಲ್ಲರೂ 100% ಇಷ್ಟಪಟ್ಟು ತಿನ್ನುವಂತಹ ಒಂದು ದೋಸೆ ತಯಾರಾಗ್ತೈತಿ. ಒಂದು ಹೆಲ್ದಿಯರ್ ವರ್ಷನ್ ಒಳಗೆ ಮತ್ತು ಈಸಿಯಾಗಿ ಇನ್ಸ್ಟಂಟಾಗಿ ಮಾಡುವಂಥದ್ದು ರೀ. ಗೊತ್ತಾದ್ರಲ್ಲ, ಮ್ಯಾಲೆ ಲಿಡ್ ಕ್ಲೋಸ್ ಮಾಡಿದ್ರಿ ಅಂತಂದ್ರೆ ಚೀಸ್ ಮೆಲ್ಟ್ ಆಗ್ತೈತಿ, ಚಲೋ ತಂಗಿ ಆಕೈತಿ. ಆಮೇಲೆ ನೀವು ಇದನ್ನು ಎಬಿಸಿ ತೊಗೊಳ್ಬೋದು ರೀ. ಈಸಿ ಐತ್ರಿ. ಹಂಗಾದ್ರೆ ಮಾಡ್ತೀರಿ, ಮಸ್ತಾಗಿನ ಮಾಡ್ತೀರಿ. ಯಾಕಂದ್ರೆ ಅಷ್ಟೇ ಟೈಮ್ದಾಗನ ಅತಿ ಸುಲಭವಾಗಿ ಎಲ್ಲದಕ್ಕಿಂತ ಈಸಿಯಾಗಿರುವಂಥ ದೋಸೆ ಐತ್ರಿ ಇದು. ಚೀಸ್ ಅದು ತೊಗೊಂಬರ್ರಿ, ಇಂಥ ದೋಸೆಯನ್ನು ಮಾಡ್ಕೊರಿ. ಒಂದು ಕ್ರಿಸ್ಪಿಯಾಗಿ ಸಹ ಮಾಡ್ಕೊಳ್ಬೋದು ರೀ ಭಾಳ ದಿನ ಬಿಟ್ಟು. ಇಲ್ಲ ನೀವು ಮೆತ್ತಗೆ ಮಾಡ್ಕೊತಂತಂದ್ರೆ ಮೊದಲ ಚೀಸ್ ಹಾಕಿ ಆಮೇಲೆ ತೊಳೆದಿರುವಂತಹ ಎಲ್ಲ ತರಕಾರಿಗಳನ್ನ ಹಾಕಿ ನೀವು ಆ ರೀತಿಯಾಗಿ ಮಾಡ್ಕೊತಂತಂದ್ರೆ ಹಂಗೆ ಸಹ ಮಾಡ್ಕೊಳ್ಬೋದು ರೀ. ಅಂದ್ರೆ ಮೆತ್ತಗೊಂಡು ನಡಿತೈತೆ ರೀ, ಮತ್ತು ಕ್ರಿಸ್ಪಿಯಾಗಿ ಸಹ ನೀವು ಮಾಡ್ಕೊಳ್ಬೋದು ರೀ. ತಿದ್ರಿ ಹಾಗಾದ್ರೆ ಈ ಒಂದು ದೋಸೆನೂ ನಿಮಗೆ 100% ಇಷ್ಟ ಆಕೈತಿ. ಇದನ್ನು ಸಹ ಮಾಡ್ಕೊಡ್ರಿ ಅಂಥೇಳಿ ನಾವು ನಿಮ್ಗೆ ಹೇಳ್ತೀವಿ. ಇದ್ರಾಗೂ ಅಷ್ಟೇ ರೀ, ನಿಮಗೆ ಬೇಕಾಗಿರುವಂತಹ ವೆಜಿಟೇಬಲ್ಸನ್ನು ಇದ್ರ ಮೇಲೆ ನೀವು ಆ್ಯಡ್ ಮಾಡ್ಕೊಳ್ಬೋದು ರೀ. ನಾವು ನಿಮ್ಗೆ ಕಡಿಮೆ ಮತ್ತು ಈಸಿ ಆಗಲಿ ಅಂತೇಳಿ ಇಷ್ಟ ಮಾಡಿ ತೋರ್ಸಕತ್ತೀವಿ. ನಿಮಗೆ ಹೆಂಗೆ ಬೇಕೋ ನೀವು ಹಂಗೆ ಇದ್ರೊಳಗೆ ಚೇಂಜಸ್ ಮಾಡ್ಕೊರಿ. ಅದರೊಳಗೆ ಯಾವುದೇ ರೀತಿ ತಪ್ಪಿಲ್ಲ. ಆರಾಮಾಗಿ ನೀವು ಚೇಂಜಸ್ ಮಾಡ್ಕೊಂಡು ಮಸ್ತಾಗಿರುವಂತಹ ರೆಸಿಪಿಗಳನ್ನ ನಿಮ್ಮ ಮನಸ್ಸಿಗೆ ಬಂದಂಗೆ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಳ್ಬೋದು ರೀ. ಬರೀ ಏನೂ ಹಾಕ್ಲಾರ್ದ ಇದೇ ರೀತಿ ಸಿಂಪಲ್ಲಾಗಿ ದೋಸೆ ಮಾಡ್ಕೊತಂದ್ರೆ ಅದು ಸಹಿ, ಅದು ನಡಿತೈತಿ, ಹಂಗೂ ಮಾಡ್ಬೋದು ರೀ. ನೋಡಿ, ಇನ್ನು ಮತ್ತೊಂದು ಸಿಂಪಲ್ ಆಗಿರುವಂತಹ ಕೊನೆಯ ದೋಸೆ, ರವೆ ದೋಸೆ ಮತ್ತು ಮಸ್ತಾಗಿರುವಂತಹ ದೋಸೆಯನ್ನು ನಾವು ನಿಮಗೆ ತೋರಿಸ್ಕೊಡ್ತೀವಿ ಬರ್ರಿ. ಏನೂ ಇಲ್ಲ, ರವೆಯನ್ನು ತೊಗೊರಿ. ಒಂದು ಮಿಕ್ಸರ್ ಜಾರ್ದಾಗ ರವೆಯನ್ನು ತೊಗೊಂಡು ಅದಕ್ಕೆ ಕಡಲೆ ಹಿಟ್ಟನ್ನು ಹಾಕಿರಿ. ಒಂದು ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕಿರಿ. ತಿದ್ರಿ 1/3 ಕಪ್ಪಷ್ಟು ಹಾಕಿರಿ. ಎಲ್ಲ ನೀವು ಉಳಿದಿದ್ದನ್ನು 1 ಕಪ್ಪಷ್ಟು ರವೆ ತೊಗೊಂಡು ಉಳಿದಿದ್ದು 3 ನೀವು ಅಂದ್ರೆ ಲಾಸ್ಟ್ನಾಗ ಗೋಧಿ ಹಿಟ್ಟು ಮತ್ತು ಮೊಸರು ತಿದ್ರಿ 1/3 ಕಪ್ಪಷ್ಟು ಹಾಕಿರಿ. ಹಾಕಿದಾದ ನಂತರ ಇದಕ್ಕೊಂದಿಷ್ಟು ನೀರನ್ನು ಸೇರಿಸಿ ಮಿಕ್ಸರ್ ಜಾರ್ದಾಗ ಮುಂದಕ್ಕೆ ಇದನ್ನು ರುಬ್ಕೊಂಡು ಬರ್ರಿ. ಗೊತ್ತಾದ್ರಿ, ಅಕ್ಕಿ ಹಿಟ್ಟು ಆಮೇಲೆ ಕಡಲೆ ಹಿಟ್ಟು, ಅದಾದ ನಂತರ ಗೋಧಿ ಹಿಟ್ಟು 1/3 ಕಪ್ಪಷ್ಟು ಹಾಕಿದ್ದೀವಿ. 1 ಕಪ್ಪಷ್ಟು ರವೆಯನ್ನು ಹಾಕಿದ್ದೀವಿ. ಆಮೇಲೆ ಒಂದು ಸ್ವಲ್ಪ ಅದನ್ನು ರುಬ್ಬಿ ಮೊಸರನ್ನು ಹಾಕಿದಿರ್ತೀವಿ. ನೀರನ್ನು ಸೇರಿಸ್ಕೊಂಡು ರುಬ್ಬಿ ಅದಕ್ಕೆ ಉಪ್ಪನ್ನು ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕಿ ಕಲರ್ಗೋಸ್ಕರ ಸಕ್ಕರೆಯನ್ನು ಹಾಕಿರಿ. ಅದಾದ ನಂತರ ಇದನ್ನು ನೀವು ಬ್ಯಾಟ್ರನ್ನು ಗಾರ 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 ಅಂತೇಳಿ ತಿರುಗಿಸ್ರಿ. ಸಕ್ಕರೆ ಕರಗಬೇಕು, ಅದನ್ನು ನೆನಪಿಟ್ಕೊರಿ. ಇನ್ನು ತವೆ ಅಂತರೂ ಕಾದಿರ್ತತಿ, ನೀರನ್ನು ಹೊಡಿದೈತಿ, ಇನ್ನು ದೋಸೆಯನ್ನು ಹಾಕುತ್ತೈತಿ ರೀ. ಯಾವುದೇ ನಾವು ನಿಮಗೆ ತೋರಿಸ್ತಿದ್ದೀವಿ ಇನ್ನತನ ಒಂದಕ್ಕೂ ಮೊದಲು ತವೆಗೆ ಎಣ್ಣೆಯನ್ನು ನಾವು ಹಚ್ಚಿಲ್ರಿ. ಅದಕ್ಕೆ ಹೇಳ್ತೀನಿ, ತವೆ ನಿಮಗೆ ಬೇಕಾಗಿತ್ತು ಅಂತಂದ್ರೆ
ಈ ಲಿಂಕ್ದಾಗ ಡಿಸ್ಕ್ರಿಪ್ಷನ್ನಾಗ ಏನಿರ್ತೈತೆ ನೋಡಿರಿ ಅದ್ರ ಮ್ಯಾಲೆ ಕ್ಲಿಕ್ ಮಾಡಿ ತಾವು ಈ ಒಂದು ದೋಸೆ ತವೆಯನ್ನು ಪರ್ಚೇಸ್ ಮಾಡ್ಬೋದು ರೀ. ಬೇಕಂದ್ರೆ ಅಷ್ಟೇ. ಅದಾದ ನಂತರ ಏನು ಮಾಡಿರಿ, ಈಗ ಈ ಒಂದು ದೋಸೆನ ಹಾಕಿ ಆರಾಮಾಗಿ ಎಬಸ್ರಿ, ಚೆಂದಂಗೆ ಬರ್ತೈತಿ. ಬರೋಬ್ಬರಿಯಾಗಿ ಈ ರೀತಿ ಕಲರ್ ಸಹ ಅಷ್ಟೇ ಚಲೋ ಹೊತ್ತಂಗೆ ಬಂದಿರ್ತೈತೆ ರೀ. ಹಿಂಗೆ ನೀವು ದಿಢೀರಾಗಿರುವಂತಹ ಇನ್ಸ್ಟಂಟ್ ಆಗಿರುವಂತಹ ಎಲ್ಲ ದೋಸೆಗಳನ್ನ ಮಾಡ್ಕೊಬೋದು ರೀ. ನಾವು ನಿಮ್ಗೆ 8 ರೀತಿಯ ದೋಸೆಗಳನ್ನ ತೋರಿಸಿದ್ದೀವಿ. 8 ರೀತಿಯ ದೋಸೆಗಳನ್ನ ನಿಮ್ಗೆ ಯಾವ್ದು ಇಷ್ಟ ಆಕೈತೆ ಅನ್ನೋದನ್ನು ಕಮೆಂಟ್ ಸೆಕ್ಷನ್ ಹಾಕ್ತೀವಿ ಸರ್. ನೀವು ಫಸ್ಟ್ ಯಾವ್ದು ಟ್ರೈ ಮಾಡ್ತೀರಿ ಅನ್ನೋದನ್ನು ನಮಗೆ ಹೇಳ್ರಿ ಅಂತ ಹೇಳ್ತಾ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿರಿ, ಹೆಲ್ಪ್ ಆಕೈತೆ ಅವ್ರಿಗೂ ಅಂತ ಹೇಳ್ತಾ, ನೆನಪಿರಲಿ ಇದು ಸವಿರ್ಚ ಸಬಗೂ ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.